ದೇವಾಲಯ ಇದೆ ಪುಷ್ಕರಣಿ ಒಳಗೆ. ಅದೇ ರೀತಿ ಇಲ್ಲೇ ಇದು ಬಾದಾಮಿಯ ಮೇಲಿನ ಮಾಲೆಗಿತ್ತಿ ಶಿವಾಲಯ ಅಂತ ಏನು ಕರಿತೀವಿ, ಆ ಒಂದು ಅವಶೇಷ ಅಂದರೆ ಆ ದೇವಾಲಯದ ಛಾಯಾಚಿತ್ರ ತಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲಿ ಬಾದಾಮಿಯ ಮೇಣು ಬಸ್ತಿಗಳು, ಬಾದಾಮಿಯೊಳಗೆ ಫಸ್ಟು 2 ಶೈವ ಏನು ರಾಕ್ ಕಟ್ ಕೇವ್ ಟೆಂಪಲ್ಸ್ ಅದಾವೆ. ಈ ರಾಕ್ ಕಟ್ ಕೇವ್ ಟೆಂಪಲ್ಸ್ ಅಂದರೆ ಬಾದಾಮಿಯ ಮೇಣು ಬಸ್ತಿಗಳು. ಇದೊಂದು ಛಾಯಾಚಿತ್ರ ತಾವು ಗಮನಿಸ್ಬೋದು. ಅದೇ ರೀತಿ ಇಲ್ಲೇ ಮೇಣು ಬಸ್ತಿಯೊಳಗೆ 1ನೇದ್ದು 2ನೇದ್ದು 3ನೇದ್ದು 4ನೇದ್ದು ಅಂತ 4 ರಾಕ್ ಕಟ್ ಕೇವ್ ಟೆಂಪಲ್ಸ್. ಕೊನೆಯದು ಜೈನ ಆರ್ಟ್ ಆ್ಯಂಡ್ ಆರ್ಟ್ ಗ್ರೂಪ್ ಆಫ್ ಭೂತನಾಥ ಟೆಂಪಲ್ಸ್ ಅಂತ ಏನು ಕರಿತೀವಿ. ಈ ಏನು ಅಗಸ್ತ್ಯ ತೀರ್ಥದ ಕೊನೆಯ ಅಂಚಿನೊಳಗೆ ಈ ಭೂತನಾಥ ಗ್ರೂಪ್ ಆಫ್ ಟೆಂಪಲ್ಸ್ ಇದೆ. ಇಲ್ಲಿ ದಿಡುಗ ಅಂತ ಏನು ಹೇಳ್ತೀವಿ, ಬೆಟ್ಟದ ಮೇಲಿಂದ ನೀರು ಬರ್ತಾ ಇದೆ. ಮಳೆ ಆದಾಗ ಈ ಬಾದಾಮಿಯ ಮೇಣು ಬಸ್ತಿಗಳನ್ನು ನೋಡಲಿಕ್ಕೆ ಬರ್ತಕ್ಕಂಥ ವೀಕ್ಷಕರು ಈ ಬೆಟ್ಟದ ಮೇಲಿಂದ ಬೀಳುವಂಥ ಏನು ನೀರಿನ ಒಂದು ದಿಡಗು ಅಂದರೆ ಅದು ಭವ್ಯವಾದಂಥ ನೋಟವನ್ನು ಇಲ್ಲಿ ನಾವು ನೋಡಲಿಕ್ಕೆ ಡಂಬಳದ ಏನು ವಿಕ್ಟೋರಿಯಾ ಮಹಾರಾಣಿ ಕೆರೆ ತುಂಬಿದಾಗ ನೀರು ಬೀಳುತ್ತೋ ಅದೇ ಮಾದರಿ ಒಳಗೆ ಇದನ್ನು ನಾವು ಗೋಕಾಕದೊಳಗೆ ಗೋಕಾಕ್ ಫಾಲ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಮಾಲೆಗಿತ್ತಿ ಶಿವಾಲಯ, ಅಪರ್ ಶಿವಾಲಯ, ಅದರ ಮೇಲ್ಗಡೆ ಇದು ಮಾಲೆಗಿತ್ತಿ ಶಿವಾಲಯ, ಅದು ಅಪರ್ ಶಿವಾಲಯ. ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲೇನು ಒಂದು ಶಿಲಾಪಕಲಾಕತ್ನ ಕೆತ್ತನೆ ಇದೆ. ಈ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿರುವಂಥ ಈ ಕೆಂಪು ಕಲ್ಲಿನೊಳಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತೀವಿ. ಅಲ್ಲಿ ಯಾವ ರೀತಿ ವೈವಿಧ್ಯಮಯ ಶಿವನ ಗುಡಿಗಳು ಅಂದರೆ ಶಿವ ಅಂದರೆ ಯಾವ ರೀತಿ ಪಾಶುಪತ ಅಂದರೆ ಪಶುಪತಿ, ಆಮ್ಯಾಗಿಂದ ಕಪಾಲ ಹಿಡಿದಿರುವಂಥ ಶಿವ, ಈಗ ಬೇರೆ ಬೇರೆ ವಿಧವಾಗಿರುವಂಥ ಶಿವನ ಕೆತ್ತನೆಯನ್ನು ನಾವು ನೋಡಬೇಕಾದ್ರೆ ಇಲ್ಲಿ ಒಂದು ಶಿವನ ಶಿಲ್ಪ ಇದೆ ಅಂತ ಹೇಳ್ತಾ, ತಾವು ಏನು ತೈಲವರ್ಣ ಚಿತ್ರದೊಳಗೆ ಹಂಪಿಯನ್ನು ನೋಡ್ತಾ ಇದ್ದೀರಿ. ಈ ಹಂಪಿಯೊಳಗೆ ಏನು ಅಲ್ಲಿ ಇರ್ತಕ್ಕಂಥ ಹಂಪಿ ವಿರೂಪಾಕ್ಷನ ಎದುರಿಗೆ ಏನು ಎದುರು ಬಸವಣ್ಣ ಅಂತ ಕರಿತೀವಿ, ಅಲ್ಲಿ ಕೆಲವು ದೇವಾಲಯಗಳನ್ನು ಇಲ್ಲಿ ಬೆಟ್ಟ ಬಂಡೆಗಳ ಸಮೇತ ಬಿಡಿಸಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಹಂಪಿಯ ಕೃಷ್ಣ ದೇವಾಲಯ, ಆ ಕೃಷ್ಣ ದೇವಾಲಯದ ಕುರಿತು ಏನು ಒಂದು ಕಲಾತ್ಮಕ ಇಲ್ಲಿ ಇದೇ ಭಾಗದ ಉತ್ತರ ಕರ್ನಾಟಕದ ಬಿಡಿಸಿರುವಂಥ ಚಿತ್ರವನ್ನು ತಾವು ಗಮನಿಸ್ತೀರಿ. ಒಟ್ಟಾರೆ ಇಲ್ಲಿ ಇರುವ ಛಾಯಾಚಿತ್ರಗಳಲ್ಲಿ ಬಾದಾಮಿಯ ಮೇಣು ಬಸ್ತಿಗಳು, ಮಹಾಕೂಟೇಶ್ವರ ದೇವಾಲಯದ ಪರಿವಾರ ದೇವಾಲಯಗಳು, ಜೊತೆಗೆ ಪಟ್ಟದಕಲ್ಲ ದೇವಾಲಯಗಳ ಪರಿವಾರವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಪಟ್ಟದಕಲ್ಲದ ದೇವಾಲಯ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ಇಲ್ಲಿ ವಾಸ್ತುಶಿಲ್ಪದ ಬಗ್ಗೆ ನಾರ್ತ್ ಇಂಡಿಯನ್ ಸ್ಟೈಲ್, ಸೌತ್ ಇಂಡಿಯನ್ ಸ್ಟೈಲ್, ದಾಕ್ಷಿಣಾತ್ಯ ಶೈಲಿ, ಅವತರಿ ಶೈಲಿ ಅಂತೇನು ಕರಿತೀವಿ, ಇಲ್ಲಿ ತಾವು ದ್ರಾವಿಡ ಶೈಲಿಯನ್ನು ಅಂದರೆ ಏನು ದಾಕ್ಷಿಣಾತ್ಯ ಶೈಲಿ ಅಂತ ಕರಿತೀವಿ. ಇಲ್ಲಿ ಗೋಪುರಗಳನ್ನು, ಆಮಲಕಗಳನ್ನು ನೋಡ್ತೀರಿ. ಇದಕ್ಕಿಂತ ಫಸ್ಟ್ಗೆ ಏನು ನಾವು ನೋಡಬೇಕಾದ್ರೆ ಅಲ್ಲಿ ಅವತರಿಯ ಪದ್ಧತಿಯ ಏನು ದೇವಾಲಯಗಳನ್ನು 4 ನೋಡಿದರೆ ಇನ್ನು 4 ದೇವಾಲಯಗಳು ದಾಕ್ಷಿಣಾತ್ಯ ಶೈಲಿ ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ ಛಾಯಾಚಿತ್ರ ಐಹೊಳೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಶಿಲ್ಪ. ಒಟ್ಟಾರೆ ಇಲ್ಲಿ ಸಮೀಪದಲ್ಲಿರುವಂಥ ಬಾದಾಮಿ ಏನು ಛಾಯಾಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೆವು, ಅದೇ ರೀತಿ ಗದಗ ಜಿಲ್ಲೆಯಾದ್ಯಂತ ಇರುವಂಥ ದೇವಾಲಯಗಳ ಛಾಯಾಚಿತ್ರಗಳನ್ನು ಇಲ್ಲಿ ನಾವು ಪ್ರದರ್ಶಿಸಬೇಕು. ಜೊತೆಗೆ ಇದು ಈ ಆರ್ಟ್ ಗ್ಯಾಲರಿ ಸದುಪಯೋಗ ಇಲ್ಲಿಯ ಏನು ಅನೇಕ ಚಿತ್ರ ಕಲಾವಿದರು ತೈಲವರ್ಣ ಚಿತ್ರ ಏನು ಇಲ್ಲಿ ಉತ್ತರ ಕರ್ನಾಟಕದಾದ್ಯಂತ ಪ್ರದರ್ಶನ ಮಾಡೀವಿ. ಇದರೊಳಗೆ ಇನ್ನೂ ಹೆಚ್ಚಿನ ಛಾಯಾಚಿತ್ರ ಅಂದರೆ ತೈಲವರ್ಣ ಚಿತ್ರಗಳನ್ನು ತೊಗೊಂಬಂದು ಕೊಟ್ಟರೆ ಪ್ರದರ್ಶನಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಇಲ್ಲಿ ನಾಣ್ಯಗಳ ಒಂದು ಸಂಗ್ರಹಾಲಯ ಅಂದರೆ ಇಲ್ಲಿ ಸಿಕ್ಕಿರುವಂಥ ಅನೇಕ ನಾಣ್ಯಗಳು ಮತ್ತು ಇವುಗಳನ್ನೆಲ್ಲ ಪ್ರದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಸಾಕಷ್ಟು ನಾಣ್ಯಗಳು ಅನೇಕರು ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಅವುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತಮ್ಮ ಹೆಸರು ಹಾಕಿ ಅವುಗಳನ್ನು ಸಹ ಇಲ್ಲಿ ತಂದಿಡಬೇಕಂತ ಹೇಳ್ತಾ, ವೀಕ್ಷಕರೇ, ಗದಗ ಸರ್ಕಾರಿ ವಸ್ತು ಸಂಗ್ರಹಾಲಯದ 3 ಏನೀಗ ತಾವು ಗ್ಯಾಲರಿ ನೋಡಿದ್ರಿ, ಇಲ್ಲೇ ಹೊರಗಡೆ ಸರ್ಕಾರಿ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ
ಇಲ್ಲಿರ್ತಕ್ಕಂಥ ಅನೇಕ ಶಿಲ್ಪಗಳ ಸಂಗ್ರಹವನ್ನು ಇನ್ನೂ ನಾವು ಪ್ರದರ್ಶನಕ್ಕೆ ಒಳಪಡಿಸಿಲ್ಲ. ಇಲ್ಲಿ ಸಪ್ತಮಾತೃಕೆಯರ ಶಿಲ್ಪ ಜೊತೆಗೆ ಇಲ್ಲಿರ್ತಕ್ಕಂಥ ಗೋಪುರ, ಅಲ್ಲಿರ್ತಕ್ಕಂಥ ಏನು ಒಂದು ಭೈರವನ ಶಿಲ್ಪ, ಅಲ್ಲೇ ಬಸವಣ್ಣ ಅಂದ್ರೆ ನಂದಿ ಶಿಲ್ಪ, ಸಂಸ್ಕೃತ ಶಾಸನ ಇದೆ. ಈ ಸಂಸ್ಕೃತ ಶಾಸನದೊಳಗೆ ಗದಗಿನೊಳಗೆ ಕೃತಪುರ 1213 ಶಾಸನ ಉಲ್ಲೇಖ ಇದೆ. ಅದ್ರ ಜೊತೆಗೆ ಇಲ್ಲಿ ಕ್ರತು ಕ್ಷೇತ್ರ ಅಂತ 11ನೇ ಶತಮಾನದ ಉಲ್ಲೇಖ ಸುಧಾ ಇಲ್ಲಿ ಶಾಸನಗಳು ನಮ್ಗೆ ತಿಳಿಪಡಿಸ್ತಾವು. ಇಲ್ಲೇ ತುಗುಡೇಶ್ವರ ದೇವಾಲಯದಲ್ಲಿ ತಂದಿರುವಂಥ ಅನೇಕ ಶಿಲ್ಪ ಶಾಸನಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ತುಗುಡೇಶ್ವರ ದೇವಾಲಯ ಜೊತೆಗೆ ಈ ಇಲ್ಲಿ ಇರ್ತಕ್ಕಂಥ ಏನು ಎಲ್ಲರೂ ಇದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಇಲಾಖೆಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ನನ್ನ ಸಹಕಾರ ಅಂದರೆ ಏನು ಕೊಟ್ಟರು ಅದಕ್ಕೆ ನಾನು ಚಿರಋಣಿಯಾಗಿ ಇದು ಗದಗ ಸರ್ಕಾರಿ ವಸ್ತು ಸಂಗ್ರಹಾಲಯ ಪ್ರಾರಂಭ ಆಗಿದ್ದು ರಾಮೇಶ್ವರ ದೇವಾಲಯದಲ್ಲಿ ಇವತ್ತಿದು ಭವ್ಯವಾಗಿ ಬೆಳೀತಾ ಇರೋದು ಸರ್ಕಾರಿ ಒಂದು ವಸ್ತು ಸಂಗ್ರಹಾಲಯ. ಇದಕ್ಕೆ ಎಲ್ಲರೂ ಸಹಕರಿಸಿದರೆ ಇದು ಇನ್ನೂ ಹೆಚ್ಚಿನ ಒಂದು ದಿಶೆಯೊಳಗೆ ಇದು ಅಭಿವೃದ್ಧಿ ಆಗ್ತೈತೆ ಅಂಥೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೆ. ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಪ್ರಾಚ್ಯ ವಿಷಯ ತಜ್ಞರಾದಂತಹ ಆದ ಕಟ್ಟಿಮನಿಯವರು ಗದಗ ನಗರದಲ್ಲಿರುವಂತಹ ವಸ್ತು ಸಂಗ್ರಹಾಲಯದ ಕುರಿತು, ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಕುರಿತು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಸರ್ಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಭಾರತೀಯ ಪುರಾತತ್ವ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ಕೋಟಿ ಹಣವನ್ನು ಖರ್ಚು ಮಾಡಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ಸುಸಜ್ಜಿತ ಪ್ರಾಚ್ಯ ವಸ್ತು ಸಂಗ್ರಹಾಲಯ
ನಿರ್ಮಾಣ ಆಗೋದಕ್ಕೆ ಕಾರಣೀಕರ್ತರಾದವರೇ ಈ ಅದ ಕಟ್ಟಿಮನಿಯವರು. ಇವರ ಒಂದು ಪರಿಶ್ರಮ, ಇವರ ಒಂದು ಅಚಲವಾದಂತಹ ಶ್ರದ್ಧಾ ನಿರ್ಧಾರ ಇಂತಹ ಒಂದು ಸುಸಜ್ಜಿತವಾದಂತಹ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣವಾಗಲಿಕ್ಕೆ ಕಾರಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ, ವಿವಿಧ ಪಟ್ಟಣಗಳಲ್ಲಿ ಇರುವಂತಹ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಸೈಕಲ್ ಮೇಲೆ, ಚಕ್ಕಡಿ ಮೇಲೆ ಹಾಗೂ ಬಸ್ಗಳಲ್ಲಿ ಕೂಡ ಅವರು ತಗೊಂಬಂದು ಸಂಗ್ರಹ ಮಾಡಿದರು. ನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡೋಣ, ಗದಗ ನಗರದಲ್ಲಿ ಪ್ರಾಚೀನ ವಸ್ತುಗಳ ಒಂದು ಇತಿಹಾಸ ಸಂಗ್ರಹಾಲಯದ ಮೂಲಕ ಮುಂದಿನ ತಲೆಮಾರಿಗೆ ಅದು ಪರಿಚಯವಾಗಲಿ, ಅವರಿಗೆ ವಿಷಯ ಗೊತ್ತಾಗಲಿ, ನಮ್ಮ ಗದಗ ಜಿಲ್ಲೆ ಪ್ರಾಚೀನವಾಗಿ ಎಷ್ಟೊಂದು ಶ್ರೀಮಂತವಾಗಿತ್ತು ಅನ್ನೋದರ ಒಂದು ಇತಿಹಾಸದ ಒಂದು ಕಲ್ಪನೆ ಮುಂದಿನವರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಇಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ಗದಗ ನಗರದ ಮಧ್ಯವರ್ತಿ ಸ್ಥಳದಲ್ಲಿ ನಿರ್ಮಾಣವಾಗಲಿಕ್ಕೆ ಕಟ್ಟಿಮನಿಯವರ ಶ್ರಮ ಅಪಾರವಾಗಿದೆ. ವೀಕ್ಷಕರೇ, ಈ ಒಂದು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ವಸ್ತು ಸಂಗ್ರಹಾಲಯಕ್ಕೆ ವೀಕ್ಷಕರ ಸಂಖ್ಯೆ ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ ಇದೆ. ಇಲ್ಲಿ ವೀಕ್ಷಕರು ಬರ್ತಾ ಇಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಆಗೊಮ್ಮೆ ಈಗೊಮ್ಮೆ ಆಸಕ್ತ ಶಿಕ್ಷಕರು ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿ ವಸ್ತು ಸಂಗ್ರಹಾಲಯವನ್ನು ಅವರಿಗೆ ತೋರಿಸ್ತಾರೆ. ಬಿಟ್ಟರೆ ಸ್ಥಳೀಯವಾಗಲಿ ಅಥವಾ ಬೇರೆ ಜಿಲ್ಲೆಗಳಿಂದಾಗಲಿ ಗದಗ ನಗರಕ್ಕೆ ಪಕ್ಕದ ಲಕ್ಕುಂಡಿಗೆ ಬರುವಂಥ ಪ್ರವಾಸಿಗರು ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬರ್ತಾ ಇಲ್ಲ. ಅವರನ್ನು ಸೆಳೆಯುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಈ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಕರ್ಕೊಂಡು ಬರುವ, ಅವರಿಗೆ ಈ ವಸ್ತು ಸಂಗ್ರಹಾಲಯದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಪರಿಚಯಿಸುವ ಮೂಲಕ ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನು ಅವರಿಗೆ ತಿಳಿಸ್ಬೋದಾಗಿದೆ. ಆ ನಿಟ್ಟಿನೊಳಗೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಸಾರ್ವಜನಿಕ ಇಲಾಖೆ, ಶಿಕ್ಷಣ ಇಲಾಖೆ ಕೆಲಸ ಮಾಡಬೇಕು ಅನ್ನೋದು ಜನರ ಇಚ್ಛೆ ಮತ್ತು ಆಗ್ರಹವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದಂತಹ HK ಪಾಟೀಲ್ರವರು ಈ ಬಗ್ಗೆ ಮುತುವರ್ಜಿ ವಹಿಸಬೇಕು. ಗದಗ ಜಿಲ್ಲೆಯ ಇಂತಹ ಒಂದು ಸುಸಜ್ಜಿತ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಜನ ಬರೋ ಹಾಗಾಗಬೇಕು. ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಪ್ರವಾಸಿಗರು ಕೂಡ ಈ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವಂಥ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಮತ್ತು ಆಶೆಯಾಗಿದೆ ಅಂತ ಹೇಳ್ತಾ, ಇದುವರೆಗೂ ಈ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಕುರಿತು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರುವಂತಹ ಅದ ಕಟ್ಟಿಮನಿಯವರಿಗೆ ತಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.